ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಮೊನ್ನೆನೇ ಈ ಲೈಟನ್ನು ಆರ್ಡ್ರ್ ಮಾಡಿದ್ದೆ, ಇವತ್ತು ಬಂದಿದೆ. ತುಂಬಾ ಚೆನ್ನಾಗಿದೆ ಇದು. ಇದು ಎಷ್ಟು ಬೇಕಾದರೂ ಬೆಂಡ್ ಮಾಡ್ಬೋದು. ನಾವು ನೈಟ್ ಟೈಮು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀವಿ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ನಾನು ಕೂಡ ಇವಾಗ ಕೂತ್ಕೊಂಡು ಇದನ್ನು ಲೈಟ್ ಹಾಕ್ಕೊಂಡೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ನಾವು ಬೆಳಕಿಲ್ಲ ಮನೆಯಲ್ಲಿ ಅನ್ನೋದಾದರೆ ಈ ಲೈಟು ತುಂಬ ಯೂಸ್ ಆಗುತ್ತೆ. ಹಾಗೆ ಇದ್ರೂ ನಮಗಿದು ಚೆನ್ನಾಗಿದೆ ಅನ್ನಿಸ್ತು, ತುಂಬ ಯೂಸ್ ಆಗುತ್ತೆ. ಇದನ್ನು ಯಾವ ರೀತಿ ಈ ಮಿಷಿನ್ಗೆ ಫಿಟ್ ಮಾಡ್ಕೊಳ್ಳೋದಂತ ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ ಇದು, ತುಂಬ ಒಳ್ಳೆ ಯೂಸ್ ಆಗುತ್ತೆ. ಟೈಲರಿಂಗ್ಗೆ ಬೇಕಾದವರು ಖಂಡಿತವಾಗ್ಲೂ ಇದನ್ನು ತಗೊಳ್ಳಿ, ಇದು ಬೇಕಾಗೇ ಆಗುತ್ತೆ. ನೋಡಿ, ಇದನ್ನು ಈ ರೀತಿ ಇದರಲ್ಲಿ ಮ್ಯಾಗ್ನೆಟ್ ಇದೆ, ಇದನ್ನು ಈ ರೀತಿ ಇದರಲ್ಲಿ ಫಿಟ್ ಮಾಡಿದ್ರೆ ಆಯಿತು ಅಷ್ಟೇ. ಇದನ್ನು ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಈ ರೀತಿ ಬೆಂಡ್ ಮಾಡಿಕೊಂಡ್ರೆ ಆಗುತ್ತೆ. ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ. ವಿಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ, ಈ ಥರ ನಾವು ಎಷ್ಟು ಬೇಕಾದರೂ ಬೆಂಡ್ ಮಾಡ್ಕೊಳ್ಬೋದು. ಇದನ್ನು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಮಾತ್ರ. ನೋಡಿ, ಇದನ್ನು ನಮ್ಮ ಅತ್ತೆಯವರು ಮೊನ್ನೆ ಬಂದಿದ್ದರು ನಮ್ಮ ಮನೆಗೆ. ಅವರು ತಗೊಂಡು ಈಗೊಂದು 3-4 ವರ್ಷ ಆಯ್ತಂತೆ. ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ಇಲ್ಲಿ ಆಗಿಲ್ಲ ಅಂದ್ರೂ ಇಲ್ಲಾದ್ರೂ ಈ ಜಾಗದಲ್ಲಿ ಹಾಕ್ಕೊಂಡು ಇದನ್ನು ಬೆಂಡ್ ಮಾಡಿಕೊಂಡ್ರೆ ಆಯಿತು. ಅದಕ್ಕಿಂತ ನನಗೆ ಇಲ್ಲಿನೇ ಚೆನ್ನಾಗಿದೆ. ಇಲ್ಲಿನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಕೈಗೂ ತಾಗೋದಿಲ್ಲ ಇದೆಲ್ಲ. ಎಷ್ಟು ಬಟ್ಟೆಗಳು ಬೇಕಾದರೂ ನಾವು ಸ್ಟಿಚ್ ಮಾಡ್ಬೋದು. ನೈಟೆಲ್ಲ ಕೂತ್ಕೊಂಡು ಸ್ಟಿಚ್ ಮಾಡೋದಾದರೆ ಚೆನ್ನಾಗಿದೆ. ಇದರ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಇದರ ಲಿಂಕನ್ನ ಹಾಕ್ತೀನಿ. ಹಾಗೆ ನಾನು ಟೈಲರಿಂಗ್ ತುಂಬ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ನಾವು ಟೈಲರಿಂಗ್ ಮಿಷಿನನ್ನು ಇಟ್ಕೊಳ್ಬೋದು, ಹಾಳಾಗದೇ ಇರೋ ಹಾಗೆ, ತುಂಬ ವರ್ಷ ಆದ್ರೂ ರಸ್ಟ್ ಹಿಡಿದೇ ಇರೋ ಹಾಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ತಿಳಿಸಿದ್ದೀನಿ. ತುಂಬಾ ಟಿಪ್ಸ್ಗಳನ್ನು ತಿಳಿಸಿದ್ದೀನಿ. ಹಾಗೆ ನಾವು ಟೈಲರಿಂಗ್ ಐಟಮ್ಸ್ನೆಲ್ಲ ಯಾವ ರೀತಿ ಜೋಡಿಸಿ ಇಟ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಅಕ್ಕ ಯಾವ ರೀತಿ ಜೋಡಿಸಿ ಇಟ್ಕೊಂಡಿದ್ದೀರಾ ನಿಮ್ಮ ಟೈಲರಿಂಗ್ ಐಟಮ್ಸ್ನ ಅಂತ. ಅದೆಲ್ಲ ನಾನು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ಒಂದು ಸಾರಿ ಹೋಗಿ ಚೆಕ್ ಮಾಡಿ. ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಗಳು ಸಿಗುತ್ತೆ, ಅದರಲ್ಲಿ ಚೆಕ್ ಮಾಡಿ. ನಿಮಗೆ ತುಂಬಾ ಒಳ್ಳೆಯ ಟೈಲರಿಂಗ್ಗೆ ಹೆಲ್ಪ್ ಆಗೋವಂಥ ವಿಡಿಯೋಗಳು ತುಂಬಾ ಇದೆ. ನಾನು ಟಿಪ್ಸ್ಗಳನ್ನೇ ಜಾಸ್ತಿ ಕೊಟ್ಟಿದ್ದೀನಿ. ಯಾವುದು ಸ್ಟಿಚಿಂಗ್ ಮಾಡೋದು, ತುಂಬ ಕಟ್ಟಿಂಗ್ದು ಏನು ನಾನು ತಿಳಿಸಿಲ್ಲ. ಇದನ್ನು ಯಾವ ರೀತಿ ಮೇಂಟೈನ್ ಮಾಡೋದು, ಹಾಗೆ ಯಾವ ರೀತಿ ನಾವು ಮೊದಲು ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಆ ರೀತಿ ತಯಾರಿ ಮಾಡಿಕೊಂಡ್ರೆ ನಾವು ಎಷ್ಟು ಬಟ್ಟೆಗಳನ್ನ ಹೊಲಿಬೋದು, ಎಷ್ಟು ಫಾಲ್ಗಳ ಸೀರೆಗಳಿಗೆಲ್ಲ ಫಾಲ್ ಹಾಕ್ಬೋದು ಅನ್ನೋದೆಲ್ಲನೂ ತಿಳಿಸಿದ್ದೀನಿ. ಒಳ್ಳೆ ವಿಡಿಯೋಗಳಿದೆ, ನೋಡಿ ಒಂದು ಸಾರಿ. ಟೈಲರಿಂಗ್ನ ಬಗ್ಗೆ ಇಂಟ್ರೆಸ್ಟ್ ಇರೋರು ಆ ವಿಡಿಯೋಗಳನ್ನು ಒಂದು ಸಾರಿ ಚೆಕ್ ಮಾಡಿ ನೋಡಿ. ಹಾಗೆ ಇದು ನನ್ನ ಟ್ರೈಪಾಡ್, ಇದು ತುಂಬಾ ಚೆನ್ನಾಗಿದೆ, ಇಷ್ಟು ಪುಟ್ಟದಾಗಿದೆ. ನಾನು ಈ ರೀತಿ ಬಾಕ್ಸ್ ಮೇಲೆ ಮನೆಯಲ್ಲಿ ಇರೋವಂತಹ ಬಾಕ್ಸ್ಗಳನ್ನೇ ಇಟ್ಕೊಂಡು ಈ ರೀತಿ ಸೆಟ್ ಮಾಡಿಕೊಂಡು ನಾನು ವಿಡಿಯೋಗಳನ್ನ ಆದಷ್ಟು ಮಾಡ್ಕೊಳ್ತೀನಿ. ಇದಂತೂ ತುಂಬಾ ಈಸಿಯಾಗಿ ನಾವು ಇದೇ ರೀತಿ ಓಪನ್ ಮಾಡ್ಬೋದು, ಎಷ್ಟು ಬೇಕಾದರೂ ಬೆಂಡ್ ಮಾಡ್ಬೋದು. ಇದನ್ನಾಗಲೇ ನಾನು 2 ಸಾರಿ ಏನೋ ವಿಡಿಯೋನ ಹಾಕಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಇದಾಗುತ್ತೆ. ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಕೊಂಡ್ಬಿಡ್ಬೋದು. ಹಾಗೆ ಲೈಟು ಕೂಡ ಅಷ್ಟೇ ತುಂಬ ಯೂಸ್ ಆಯಿತು ನಮಗೆ ಬೆಳಕೇನು ಬೇಡ, ನಮ್ಮ ಮನೆಯಲ್ಲಿ ಫುಲ್ ಬೆಳಕು ಬರೋದು. ಆದ್ರೂ ನನಗಿದು ಇಷ್ಟ ಆಯಿತು. ರಾತ್ರಿ ಟೈಮಲ್ಲೆಲ್ಲ ನಾವು ಫುಲ್ ಲೈಟ್ ಹಾಕ್ಕೊಂಡು ಮನೆಯವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದ್ರ ಬದಲು ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿದೆ. ಫುಲ್ಲು ಒಂದು ಟೇಬಲ್ ಫುಲ್ಲು ಬೆಳಕು ಬರುತ್ತೆ. ನಾನು ನೋಡಿದೆ, ಇವಾಗೆಲ್ಲ ಬಾಗಿಲೆಲ್ಲ ಹಾಕಿ ನೋಡಿದೆ, ಒಂದು ಟೇಬಲ್ ಫುಲ್ ಬೆಳಕು ಬರುತ್ತೆ. ನಮಗೇನು ಕಟಿಂಗ್ ಮಾಡ್ಕೊಳ್ಳೋಕ್ಕೂ ಏನೂ ತೊಂದರೆ ಆಗಲ್ಲ. ಇದು ಎಷ್ಟಾದರೂ ಬೆಂಡ್ ಆಗುತ್ತಲ್ಲ, ಹಾಗಾಗಿ ಯಾವ ಕಡೆಗೆ ಬೇಕಾದ್ರೂ ನಾವು
ಈ ರೀತಿ ತಿರುಗಿಸ್ಕೊಂಡು ನಾವು ಟೈಲರಿಂಗ್ ಕೆಲಸನ ನಾವು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಟೈಲರಿಂಗ್ ಹೊಸದಾಗಿ ಕಲಿಯೋ ಅಂಥವ್ರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ, ಧನ್ಯವಾದಗಳು. ಇನ್ನು ಯಾವ ರೀತಿ ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ.